ನಮಸ್ಕಾರ ಎಲ್ಲರಿಗೂ ರುಕ್ಕು ಕುಕ್ಕಿಂಗ್ ವಿಡಿಯೋಸ್ಗೆ ಸ್ವಾಗತ. ನಾನಿವತ್ತು ಶೇಂಗಾ ಕರ್ಚಿಕಾಯಿನ ಯಾವ ರೀತಿಯಾಗಿ ಮಾಡ್ಕೋಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು, ಒಂದು ಸ್ವಲ್ಪ ಬೆಲ್ಲ, ಅದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಲವಂಗ ಫ್ಲೇವರಿಗಂತ ತಗೊಂಡಿದ್ದೀನಿ. ಬನ್ನಿ ಇದು ಮಾಡೋದು ಹೇಗಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಒಲೆ ಮೇಲೆ ಒಂದು ತವ ಇಟ್ಟಿದ್ದೀವಿ. ಶೇಂಗಾ ಬೀಜ ಹುರ್ಕೊಳ್ಳೋಣ. ಭಾಳ ಹೊತ್ತು ಹುರಿಬೇಕಲ್ಲಮ್ಮ? ಹ್ಞೂನಮ್ಮ. ಹುರ್ಕೊಳ್ಳೋಣ ಇದನ್ನು. ಗರಿ ಗರಿಯಾಗಿ ಹುರ್ಕೋಬೇಕಲ್ಲಮ್ಮ? ಹ್ಞೂನಮ್ಮ. ಸುಡಬಾರ್ದು. ಸುಡಬಾರ್ದಂಗೆ ಗರಿ ಗರಿಯಾಗಿ ಹುರ್ಕೊಂಡು ತಕ್ಕೋಬೇಕು ಇದನ್ನು. ತಕ್ಕತ್ತೇಮ್ಮ ಈಗ? ತೀರಾ ಕಪ್ಪಾಗಬಾರ್ದಂಗೆ ಹುರ್ಕೊಂಡು ತಕ್ಕೋಬೇಕಮ್ಮ ಇದನ್ನು. ಹೌದಾ? ಈಗ ಮತ್ತೆ ಹಾಕ್ತೀಯಾ? ಮತ್ತೆ ಹಾಕಿ ಇನ್ನೂ ಸ್ವಲ್ಪ ಹುರಿಬೇಕು. ನೋಡಮ್ಮ, ಹಿಂಗೆ ಹುರ್ಕೋಬೇಕು ಇದನ್ನು. ಆತಮ್ಮ. ತಕ್ಕೊಂಡು ಇನ್ನೊಂದು ಸಲ ಹಾಕಿದ್ರೆ ಮುಗಿದು ಹೋಗ್ಬೇಕು. ಎಷ್ಟು ಚೆನ್ನಾಗಿ ಸುಟ್ಟವಮ್ಮ. ಚೆನ್ನಾಗಿ ಗರಿ ಗರಿಯಾಗಿ ಹುರಿದೀನಿ. ಬಿಸಿ ಬಿಸಿ ಅದಾವಮ್ಮ. ಅಷ್ಟು ಕರ್ರಗಾಗಿ ಹೋದರೆ ಕೈ ಬರ್ತೈತೆ ಹೋಳಿಗೆ ಎಲ್ಲ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರಲ್ಲಮ್ಮ ಇದನ್ನು. ಕರ್ಚಿಕಾಯಿ ಅಂದರೆ ಭಾರಿ ಇಷ್ಟ. ಶೇಂಗಾ ಬೀಜ ಕರ್ಚಿಕಾಯಿ, ಕೊಬ್ಬರಿ ಕರ್ಚಿಕಾಯಿ ಅಂದರೆ ಇಷ್ಟ ನಮ್ಮ ಮನೇಲಿ. ಹೌದು. ಆತಲ್ಲಮ್ಮ ಶೇಂಗಾ? ಆತಮ್ಮ. ಕಲಿಸ್ಕೆ ಇದನ್ನ ಆಯ್ತಾ? ನೀರು ಕೊಡ್ಲಾ? ನೀರು ತಾಂಬ. ನೀರು ತಗೊಳಮ್ಮ, ಕೊಟ್ಟಿ ನೋಡು. ನೀರು ಏನು ಹಾಕೊಳಕ್ ಕುಂತಿ ಈಗ? ಸ್ವಲ್ಪ ಉಪ್ಪು ಹಾಕಿದರೆ ರುಚಿ ಬರುತ್ತೆ ಕರ್ಚಿಕಾಯಿ. ಹೌದಾ? ಸ್ವಲ್ಪ ಸ್ವಲ್ಪ ಹಾಕ. ಕಲಿಸಿದೇನಮ್ಮ? ಕಲಸಿನಮ್ಮ. ಸ್ವಲ್ಪ ಎಣ್ಣೆ ಆತಾ? ಎಣ್ಣೆ ಹಾಕ್ತೀಯಾ? ಎಣ್ಣೆ ಹಾಕಿ ಸ್ವಲ್ಪ ಮಿಡಿ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನೆನೆಸ್ಬೇಕಲ್ಲ ಇದನ್ನು? ಸ್ವಲ್ಪ ನೆನೆಸಕ್ಕಿಟ್ಟು ಇದು ನೆನೆಲಿ. ಅಷ್ಟೊತ್ತಿಗೆ ನಾವು ಸಿಪ್ಪಿ ತೆಗೆದು ಶೇಂಗದ್ದು ಹೂರ್ಣ ರೆಡಿ ಮಾಡ್ಕೊಳ್ಳೋಣ ಕರ್ಚಿಕಾಯ್ದು. ಹ್ಞೂನಮ್ಮ. ಸೈಡಿಗೆ ಎತ್ತಿಟ್ಬಿಡೋಣ. ಚೆನ್ನಾಗಿ ಬರ್ತಾವಲ್ಲ ಸಿಪ್ಪಿ? ಸಿಪ್ಪಿ ಎಲ್ಲ ಗರಿ ಗರಿಯಾಗಿ ಹುರಿದಿದ್ದಾವಲ್ಲ, ಎಲ್ಲ ಹೋಗ್ಬಿಡ್ತೈತೆ ಈಗ. ಕ್ಲೀನ್ ಮಾಡ್ಕೊಂಬರಲ್ಲ ಇದನ್ನು ಹೊರಗೆ? ಸಾಕಲ್ಲ ಇಷ್ಟು? ಇನ್ನೂ ಸ್ವಲ್ಪ ತೆಗಿಬೇಕು ನೋಡಮ್ಮ. ಏನಮ್ಮ, ಶೇಂಗಾ ಬೀಜ ಕ್ಲೀನ್ ಮಾಡ್ಕೊಂಡೆ? ಮಾಡ್ಕೊಂಡಿನಿ ನೋಡಮ್ಮ. ಚೆನ್ನಾಗೈತಲ್ಲ? ಚೆನ್ನಾಗೈತೆ. ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಸಾಕಿಷ್ಟು? ಸಾಕಮ್ಮ. ಬೆಲ್ಲ ಕುಟ್ಟಿಟ್ಕೊಂಡೇನ? ಇಟ್ಕೊಂಡೀನಿ. ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು, ಅದರಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಹೌದಾ? 2 ಸರಿ ರುಬ್ಬಕ್ಕೆ ಹಾಕೈತಲ್ಲ? ಈಗ ಇದ್ರಾಗ ಏಲಕ್ಕಿ ಲವಂಗ ಹಾಕೋಣ, ಏನು ಆಮೇಲೆ ಹಾಕೋಣ? ಹಾಕೊಂಡ್ಬಿಡೋಣ. ರುಬ್ಬಕ್ಕೆ ಹಾಕೊಂಬಿಡೋಣಲ್ಲ? ಹಾಕ್ಬಿಡು. ಇನ್ನೊಂದು ಟ್ರಿಪ್ ಹಾಕ್ತೀಯಲ್ಲ ಅವಾಗ ಸ್ವಲ್ಪ ಎಲ್ಲ ಹಾಕ್ಕೋಬೇಕು. ಸರಿ. ರುಬ್ಕೊಂಬರಲ್ಲ? ರುಬ್ಕೊಂಬಂದ್ಬಿಡೋಣ. ಸಾಕಲ್ಲಮ್ಮ ಇಷ್ಟು ರುಬ್ಬಿರೋದು? ಹ್ಞೂನಮ್ಮ. ಬೆಲ್ಲ ಬೀಜ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೈತೆ ನೋಡು. ಇದ್ರಾಗ ಹಾಕ್ಕೊಂಡು ಗಮ್ಮಂತಿದೆ ಅಮ್ಮ ಏಲಕ್ಕಿ ಸ್ಮೆಲ್ಲು. ಈಗಿನ ಹಾಕ್ತೀಯಾ? ಹಾಕು.
ಇದನ್ನು ರುಬ್ಬಿಡ್ತೀನಿ. ಕರೆಕ್ಟ್ ರುಬ್ಕೊಂಬಂದಿನ. ಒಳ್ಳೆ ಟೇಸ್ಟ್ ಇದೆ ಅಮ್ಮ. ರೆಡಿ ಆಯ್ತಲ್ಲ ಹೂರ್ಣ ಕರ್ಚಿಕಾಯಿಗೆ. ಈ ಕರ್ಚಿಕಾಯಿ ಮಾಡೋದೆ. ಬರ್ರಿ ಕರ್ಚಿಕಾಯಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಅಮ್ಮ ಕರ್ಚಿಕಾಯಿ ಸ್ಟಾರ್ಟ್ ಮಾಡ್ತೀಯಾ? ಮಾಡು. ಹಿಟ್ಟು ತಗೊಂಡೆ. ಎಷ್ಟು ತಗೊಂಡೆ? ಸ್ವಲ್ಪ ತಗೋಬೇಕು. ಸಾಕಷ್ಟು. ಕೈಯಿಂದ ಮಾಡಿದ್ರು ನಡೀತೈತಲ್ಲಮ್ಮ. ಹ್ಞೂನಮ್ಮ. ಈಗ ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಡಿಸೈನ್ ಬರ್ತೈತಂತೆ. ಮಾಡೋದು. ಬಾಕ್ಸಲ್ಲಿ ಮಾಡೋದಲ್ಲ. ಹೂರ್ಣ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿ ಬಂತಲ್ಲ. ಈಸಿ ಅಲ್ಲ ಇದನ್ನು ಮಾಡೋದು. ಈಜಿ ಮಾಡೋದು. ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಕೋಬೋದು. ರೆಡಿ ಆಯ್ತಲ್ಲ. ಬಾ ಎಣ್ಣೆಲಿ ಕರಿಯೋಣ. ಎಣ್ಣೆ ಬಿಸಿಯಾಗೈತಮ್ಮ. ಆಗಿದಾವಮ್ಮ. ಬಿಡ್ತೀಯಾ? ಬಿಡು. ಭಾಳ ಬಿಸಿಯಾಗೈತಲ್ಲ ಎಣ್ಣೆ. ಹ್ಞೂನಮ್ಮ. ಸಾಕ? ತಿರುಗ್ಸು. ಚೆನ್ನಾಗಿ ಬಂದವಲ್ಲಮ್ಮ. ಇನ್ನು ಹಾಕ್ತೀಯಾ? ಆಯ್ತಲ್ಲಮ್ಮ. ಆಯ್ತಮ್ಮ. ಚೆನ್ನಾಗಿ ಬಂದವಲ್ಲ. ನೋಡಿದ್ರಲ್ಲ ನಮ್ಮಮ್ಮ ಶೇಂಗಾ ಕರ್ಚಿಕಾಯಿನ ಯಾವ ರೀತಿಯಾಗಿ ಮಾಡಿದ್ರಂತ. ತುಂಬ ಕಡಿಮೆ ಸಾಮಗ್ರಿ ಬಳಸಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಶೇಂಗಾ ಹಾಗೂ ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ರೀತಿಯಾಗಿ ನೀವು ಟೈಮ್ ಪಾಸಿಗೆ ಮಾಡ್ಕೊಂಡು ತಿನ್ಕೋಬಹುದು. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಹಾಗೆ ಇನ್ನೂ ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋನ ಮೊದಲಿಗೆ ನೀವೇ ನೋಡಬಹುದು. ಮತ್ತು ನಾವು ಬೇರೆ ಒಂದು ವಿಡಿಯೋ ಜೊತೆ ಸಿಗೋಣ. ಧನ್ಯವಾದಗಳು.